ಅವ್ರನ್ನ ಹೆಚ್ಚು ನಮ್ಮ ಮಾಡ್ತಕ್ಕಂಥ ಗುರಿ ಸರ್, ನಮ್ಮ ಪಕ್ಷದ ಗುರಿನ ಅಂತ್ಯೋದಯ. ಅಂತ್ಯೋದಯ ಅಲ್ಲ, ನೀವು ಅಂತ್ಯೋದಯಕ್ಕೆ ವಿರುದ್ಧವಾಗಿರೋರು ನೀವು. ಅಂತ್ಯ ಪ್ಲಸ್ ಉದಯ, ಅಂತ್ಯೋದಯ. ಆ 10% ಎಲ್ಲ ನಿಮ್ ಕಡೆನೇ ಇದ್ದಾರೆ ಸರ್. ಆ 10% ಅವ್ರು ನಿಮ್ ಜೊತೆ ಇರೋರೆಲ್ಲ 10% ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ 10% ಎಲ್ಲ ಇಲ್ಲಿ. ಅಶ್ವಥ್ ಅವ್ರು ಕೂತ್ಕೊಳ್ಳಿ. ನಾವು 90% ಜನರ ಪರವಾಗಿ. ಸಭಾಧ್ಯಕ್ಷರೇ, ಯಾವಾಗ ನಾವು ಪೇಪರ್ ಏನಾದ್ರು ಉಲ್ಲೇಖ ಮಾಡಿದ್ರೆ ಪೇಪರ್ ತಂದು ಓದ್ತಿರಲ್ಲ ಹೇಗೆ? ಪೇಪರ್ ಈಗ ಪೇಪರ್ ನಲ್ಲಿ ಬಂದಿರೋದು ಉಲ್ಲೇಖ ಮಾಡುವಂತದ್ದಾಗಿದೆ. ಮುಖ್ಯಮಂತ್ರಿಗಳು ಸರ್ಕಾರ ನಡೆಸೋರು ಎಕನಾಮಿಕ್ ವರದಿಗಳು ಈಗ ಸರ್ಕಾರ ಮಾಡಿರುವಂತ ಈಗ ಅಡ್ಡಿಪಡಿಸಬೇಡಿ, ಭಾಷಣ ಮಾತಿಗೆ ರಿಪ್ಲೈಗೆ ಅಡ್ಡಿಪಡಿಸಬೇಡಿ. ಈಗ ಮತ್ತೆ ಚರ್ಚೆ ಮಾಡಿ ಕ್ಲಾರಿಫಿಕೇಶನ್ ಕೊಡೋಕೆ ಮಾತಾಡಿ. ನೀವು ಅನ್ನಷ್ಟು ಯಾಕೆ ಮಾತಾಡ್ತೀರಿ ನೋಡಿ, ಯಾಕೆ ನೀವು ಮಾತಾಡಬೇಡಿ. ಅಲ್ಲ ಅವ್ರಿಗೆ ಮಾತಾಡೋದಕ್ಕೆ ಸರಿಯಾದ ಕ್ಲಾರಿಫಿಕೇಶನ್ ಮಾತಾಡಿ. ತತ್ವ ಸಿದ್ಧಾಂತ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ನೋಡಿದ್ರೆ ಸರ್, ಅವರು ತತ್ವ ಸಿದ್ಧಾಂತ ಎಲ್ಲಿಂದ ಜನ ನೋಡಿದರೆ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ ನೋಡಿ ಬೇಸತ್ತಿ ನಿಮ್ಮ ಅಶ್ವಥ್ ಅವರೇ, ನಿಮ್ಮ ಸ್ವಜನ ಪಕ್ಷಪಾತ ಅಶ್ವಥ್ ಅವ್ರು ಯಾಕಂತ ಮಾತಾಡಬೇಡಿ. ಈಗ ನೀವು ನಿಮ್ಮಿಂದಲೇ ಬಂದಿರೋ ಈ ದೇಶಕ್ಕೆ ನಿಮ್ಮ ಕೊಡುಗೆ ಏನು ಅಂದ್ರೆ ಭ್ರಷ್ಟಾಚಾರ. ನೀವು ಕೊಟ್ಟಿರೋ ಭ್ರಷ್ಟಾಚಾರ ಮಾತಾಡುವಾಗ ಸ್ವಜನ ಪಕ್ಷಪಾತ ಬಗ್ಗೆ ವಂಶ ಪಾರಂಪರ್ಯ ಎಲ್ಲವನ್ನೂ ಕೊಟ್ಟಿರೋ ಆ ಸಮಸ್ಯೆ ಜಲವಾಗಿ ನಾವು ಎದುರಿಸ್ತಾ ಇದ್ದೀವಿ. ಇವತ್ತಿಗೂ ಎದುರಿಸ್ತಿರೋದು. ಈಗ ನೀವು ಯಾಕೆ ಚರ್ಚೆ ಮಾಡ್ತೀರಿ? ನಿಮ್ಮ ಎಲ್ಲ ಮನೆ ಉತ್ತರ ಚರ್ಚೆ ಮಾಡಬೇಡಿ. ಮಂತ್ರಿಗಳೇ ಉತ್ತರ ಕೊಡಿ. ಮುಖ್ಯಮಂತ್ರಿ ಉತ್ತರ ಮಾನ್ಯ ಕಂಟಿನ್ಯೂ. ಈಗ ಸ್ವಲ್ಪ ದಯಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೊಂದ್ಸಾರಿ ರಿಕ್ವೆಸ್ಟ್ ಮಾಡ್ತೀನಿ. ವಿರೋಧ ಪಕ್ಷದವರು ಸ್ವಲ್ಪ ತಾಳ್ಮೆಯಿಂದ ಇರಿ, ದಯಮಾಡಿ ನನ್ನ ಮಾತುಗಳನ್ನ ಕೇಳಿ. ನಿಮ್ಮ ಮಾತುಗಳನ್ನ ನಾನು ಕೇಳಿದ್ದೀನಿ. ಪೂರ ಅಶೋಕ್ ಅವರು ಮಾತಾಡೋದನ್ನು ಪೂರ ಕೇಳಿದ್ದೀನಿ. ಪೂರ ಕೇಳೋದ್ರಿಂದಲೇ ಇವನ್ನೆಲ್ಲ ಉತ್ತರ ಕೊಡಕ್ಕೆ ಸಾಧ್ಯ ಆಗಿರೋದು. ಇಲ್ಲದ್ರೆ ಕೊಡಕ್ಕೆ ಆಯ್ತಾ ಇರಲಿಲ್ಲ. ಅವ್ರು ಯಾರು ಈ ವಿಷಯ ಮಾತಾಡೇ ಇಲ್ಲ ಸರ್. ಆ ವಿಷಯ ಬಿಟ್ಟು ಇನ್ನೆಲ್ಲಾನು ಅಶ್ವಥ್ ಅವರೇ ಅಂದ್ರೆ ಪ್ರತಿಯೊಂದು ಮಾತಾಡಬೇಡಿ. ನೀವು ಮಾತಾಡಿಲ್ಲ ಅಲ್ವಾ? ರಾಜ್ಯಪಾಲರ ಡ್ರೆಸ್ ಮೇಲೆ ನೀವು ಮಾತಾಡ್ಲಿಲ್ಲಲ್ಲ? ಮಾತಾಡಿದ್ದಾರೆ. ಅವ್ರು ಮಾತಾಡಿರೋ ಸಬ್ಜೆಕ್ಟ್, ನೀವು ಮಾತಾಡ್ತಿರೋ ಸಬ್ಜೆಕ್ಟ್ ಆಯ್ತು, ಎರಡೂ ಬೇರೆ. ಅಶ್ವಥ್ ಅವರೇ, ಅಶ್ವಥ್ ಯಾಕೆ ಅನ್ನಿಸ್ತೀರಿ ನೀವು ಮಾತಾಡ್ತೀರಿ? ಏನಿಲ್ಲ ಸಭಾಧ್ಯಕ್ಷ, ನೀವು ಮಾತಾಡಿಲ್ಲಪ್ಪ. ಅಶ್ವಥ್ ನಾರಾಯಣ ಮಾತಾಡಿಲ್ಲ.